ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಒಂದು ಫಂಕ್ಷನ್ ಇತ್ತು ಅಂತ ಹೇಳಿ ರೆಡಿಯಾಗಿ ನಾನು ನನ್ನ ಹಸ್ಬೆಂಡ್ ಪಾಪು ಹೊರಟಿದ್ದೀವಿ. ಮಗನಿಗೆ ಸ್ಕೂಲ್ ಇತ್ತು ಅಂತ ಹೇಳಿ ಫಂಕ್ಷನಿಗೆ ಹೋಗೋದನ್ನು ಹೇಳಿರಲಿಲ್ಲ ಅವನಿಗೆ. ಇಲ್ಲ ಅಂತಂದರೆ ಸ್ಕೂಲಿಗೆ ಹೋಗಲ್ಲ ಅಂತ ಹಠ ಮಾಡ್ತಾನೆ ಅಂತ ಹೇಳಿ ಅವನಿಗೆ ಬೆಳಿಗ್ಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಸ್ಕೂಲಿಗೆ ಕಳಿಸಿದ್ದಾಯಿತು. ನಾವು ಆಲ್ಮೋಸ್ಟ್ ಅವನನ್ನು ಕಳಿಸಿ ರೆಡಿಯಾಗಿ ಹೊರಡೋ ತನಕ 10:30 ಏನೋ ಟೈಮ್ ಆಗಿಬಿಟ್ಟಿತ್ತು. ಫಂಕ್ಷನ್ ಬಂತು, ಒಂದು ಹಸೆಮಣೆ ಶಾಸ್ತ್ರ ಇತ್ತು. ಸೊ ಇದನ್ನು ಒಂದು ಹೊರಗಡೆ ಚೌಲ್ಟ್ರಿಯಲ್ಲಿ ಇಟ್ಕೊಂಡಿದ್ರು. ಮನೆ ಹತ್ತಿರ ಇದ್ದಿದ್ದರಿಂದ ಹೋಗಿ ಅಟೆಂಡ್ ಮಾಡೋಣ ಅಂತ ಹೇಳಿ ನಾನು ಕೂಡ ಸಿಂಪಲಾಗಿ ಹಸೆಮಣೆ ಶಾಸ್ತ್ರ ಅಲ್ವಾ, ಸಿಂಪಲಾಗಿ ರೆಡಿ ಆಗೋಣ ಅಂತ ಹೇಳಿ ಈ ರೀತಿ ರೆಡಿ ಆಗಿದ್ದೀನಿ. ಮಗಳು ಕೂಡ ಮಲ್ಕೊಂಡಿದ್ಲು, ಹಾಗಾಗಿ ಸ್ವಲ್ಪ ಅವಳಿಗೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ರೆಡಿ ಮಾಡಿಕೊಂಡು ಹೋಗೋ ತನಕ ಆಲ್ಮೋಸ್ಟು ಶಾಸ್ತ್ರ ಎಲ್ಲ ಶುರು ಆಗಿಬಿಟ್ಟಿತ್ತು. ಸೊ ಸ್ವಲ್ಪ ಟೈಮು ಇದ್ದು ಊಟ ಕೂಡ ಮಾಡಿಕೊಂಡು ಅತ್ತೆ ಮನೆಗೆ ಹೋಗೋದಿತ್ತು. ಸೊ ಮಗನ ಸ್ಕೂಲಿಂದ ಬರೋ ತನಕ ವೆಯ್ಟ್ ಮಾಡಿ ಕರ್ಕೊಂಡು ಹೋಗಬೇಕು. ಇದ್ರ ಜೊತೆಗೆ ತುಂಬ ದಿನದಿಂದ ಕಾರ್ ಡ್ರೈವ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಆಗ್ತಾನೆ ಇರಲಿಲ್ಲ ನನಗೆ, ಯಾಕಂದರೆ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಕಾರ್ ಡ್ರೈವ್ ಮಾಡಲಿಕ್ಕೆ ತುಂಬಾ ಹಿಂಸೆ ಆಗ್ತಾಯಿತ್ತು. ಸ್ಟಾರ್ಟಿಂಗೆಲ್ಲ ಕಲ್ತಿದ್ದೆ, ಬಟ್ ಮಾಡಿರಲಿಲ್ಲ, ಎಲ್ಲೂ ಓಡಿಸಿರಲಿಲ್ಲ ನಾನು. ಅಕ್ಕಪಕ್ಕ ಎಲ್ಲ ಓಡಿಸ್ತಾ ಇದ್ದೆ, ಬಟ್ ಲಾಂಗ್ ಡ್ರೈವಲ್ಲೂ ಮಾಡಿರಲಿಲ್ಲ. ಸೊ ಅದೊಂದು ತುಂಬಾ ಖುಷಿ ಆಯಿತು. ಮರ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬಾ ಚೆನ್ನಾಗಿ ಓಡಿಸ್ದೆ. ಸೊ ಅದೊಂದನ್ನು ಖುಷಿ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅನ್ನಿಸ್ತು. ಹಾಗಾಗಿ ಈ ಕ್ಲಿಪ್ಪಿನ ಕೂಡ ಆ್ಯಡ್ ಮಾಡಿದೆ. ಮಗನ ಸ್ಕೂಲಿಂದ ಬಂದ ಮೇಲೆ ಮುಡುಕ್ತಾರೆ ಹಬ್ಬ ಹತ್ರ ಬಂದಿದ್ದರಿಂದ ಒಂದು 2 ಡೇಸ್ ಇತ್ತು. ಸೊ ಬಳಕೆ ತೆಗಿಬೇಕಿತ್ತು, ಪೂಜೆಗೆ ಬರಬೇಕು ಅಂತ ಹೇಳಿದರು ಅತ್ತೆ. ಸೊ ಹೋಗಿ ಬರೋಣ ಅಂತ ಹೇಳಿ ಅತ್ತೆ ಮನೆಗೆ ಬಂದಿದ್ದೀನಿ. ನನ್ನ ಮಗಳಿಗೆ ಇಲ್ಲಿ ಬಂತು ಅಂತಂದರೆ ಟೆರೇಸ್ ಮೇಲೆ ಆಟ ಆಡೋದು ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ. ಯಾವಾಗಲೂ ಇಲ್ಲಿ ಕರ್ಕೊಂಡು ಬಂದು ಕೂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಯಾಕಂದರೆ ಇಲ್ಲೊಂದು ಸೀಬೆ ಗಿಡ ಹಾಕಿದ್ದಾರೆ ಅತ್ತೆ, ಅದು ಟೆರೇಸ್ ಮೇಲ್ಗಡೆಯಿಂದ ಬರುತ್ತಲ್ಲ. ಸೊ ಅವಳಿಗೆ ಕಿತ್ಕೊಳ್ಳೋಕ್ಕೆ ಅಲ್ಲಿ ಆಟ ಆಡೋಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಸೀಬೆಕಾಯಿ ಬಿಟ್ಟಿತ್ತು, ಅದನ್ನು ಕಿತ್ಕೊಂಡು ಬಂದು ಕೊಡ್ತಾಯಿದ್ಲು. ಮತ್ತು ಈವ್ನಿಂಗು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ಹಬ್ಬದ ದಿನ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಬ್ಬದ ದಿನ ನಮ್ಮ ಕಡೆ ಯಾವ ರೀತಿ ತುಂಬರ್ವೆ ಅಂತ ತೊಗೊಂಡು ಬರ್ತಾರೆ ಅಂತ ಹೇಳ್ತಾರೆ. ಸೊ ಅದು ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಸೊ ಹಾಗಾಗಿ ಚಿಕ್ಕತ್ತೆ ಹೇಳ್ಕೊಡ್ತೀನಿ, ಪೂಜೆ ಮಾಡಿಬಿಡು ಅಂತ ಹೇಳಿದ್ರು. ಬೆಳಿಗ್ಗೆ ಸ್ವಲ್ಪ ಲೇಟ್ ಆಯಿತು, ಪಾಪನು ಕೂಡ ಎದ್ದಿದ್ಲು ಅಂತ ಹೇಳಿ ಅರ್ಲಿ ಮಾರ್ನಿಂಗ್ ತೊಗೊಂಡು ಬರೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವಾಗ ಹೇಳಿಸ್ಕೊಂಡು ಬೆಳಿಗ್ಗೆ ಸ್ನಾನನೇ ಮಾಡಿ ಹೇಳಿಸ್ಕೊಂಡು ಇವಾಗ ಪೂಜೆ ಮಾಡಬೇಕು. ಪ್ರತಿ ವರ್ಷವೂ ನಮ್ಮ ಈ ಹಬ್ಬಕ್ಕೆ ಸೋಮವಾರ ಅಥವಾ ಶುಕ್ರವಾರನ ಸೇರಿಸ್ಕೊಂಡು ಬಳಕೆ ತೆಗಿತಾರೆ. ಸೊ ನಮ್ಮಲ್ಲಿ ಶುಕ್ರವಾರ ಹಬ್ಬ ಬಿದ್ದಿದ್ದರಿಂದ ಸೋಮವಾರ ಸೇರಿಸ್ಕೊಂಡು ಬಳಕೆ ತೆಗಿಯೋಣ ಅಂತ ಹೇಳಿದರು. ಸೊ ಮಗನೂ ಕೂಡ ರಜೆ ಹಾಕಿಸ್ಬಿಟ್ಟು ನೋಡ್ಕೊಳಕ್ಕಾಗಲ್ಲ ಅಂತ ಊರಲ್ಲಿ ಬಿಟ್ಟು ಬಂದಿದ್ದೆ. ಪ್ರತಿ ವರ್ಷವೂ ಹೀಗೇ ನಮ್ಮ ಈ ಹಬ್ಬಕ್ಕೆ ಬೆಳಗ್ಗೆ ಟೈಮು ಅಡುಗೆನೇ ಅಂದರೆ ಹಬ್ಬದ ಅಡುಗೆ ಥರನೇ ಮಾಡೋದು. ಬಟ್ ಯಾವುದಕ್ಕೂ ಒಗ್ಗರಣೆ ಹಾಕೋಂಗಿಲ್ಲ, ಜಸ್ಟ್ ಬೇಳೆ ಬದನೆಕಾಯಿ ಹಾಕಿ ಸಾಂಬಾರು ಮಾಡಿ ರೈಸ್ ಮಾಡಿಕೊಂಡು ಪಾಯಸ ಮಾಡಿಕೊಂಡು ನೈವೇದ್ಯ ತೋರಿಸೋ ಅಂಥದ್ದು. ನಿಯರೆಸ್ಟ್ ಏನಾದರೂ ಮಠಗಳಿತ್ತು ಅಂತಂದರೆ ಅಲ್ಲಿ ಸ್ವಾಮೀಜಿಗಳನ್ನ ಕರೆದು ಊಟಕ್ಕೆ ಹಾಕೋ ಅಂಥದ್ದು.
ಪೂಜೆ ಆದಮೇಲೆ ಯಾವುದೇ ವೀಡಿಯೋಗಳು ಕೂಡ ಮಾಡ್ಕೊಳಕ್ಕಾಗಲಿಲ್ಲ, ತುಂಬಾ ಬ್ಯುಸಿ ಆಗಿಬಿಟ್ವಿ. ಯಾಕಂತಂದರೆ ಪ್ರಸಾದ ಮಾಡೋ ತನಕ ಬೆಳಗ್ಗೆ ಬ್ರೇಕ್ಫಾಸ್ಟು ಕೂಡ ಮಾಡೋ ಹಾಗಿರಲಿಲ್ಲ. ಪಾಪುನೂ ಕೂಡ ಬೆಳಗ್ಗೆ ತಿಂಡಿ ಏನೂ ತಿಂದಿರಲಿಲ್ಲ ಅವಳು ಕೂಡ, ಹಾಗಾಗಿ ಹೆಚ್ಚು ವೀಡಿಯೋ ಮಾಡ್ಕೊಳ್ಳಿಲ್ಲ. ಸೊ ಹಬ್ಬನೆಲ್ಲ ಮುಗಿಸ್ಕೊಂಡು ಅತ್ತೆ ಮನೇಲಿ ರಿಟರ್ನು ಸಾಯಂಕಾಲ ನಾವು ನಮ್ಮ ನಂಜನಗೂಡಿಗೆ ಬಂದ್ವಿ. ಸೊ ಮಕ್ಕಳು ಕೂಡ ಹಬ್ಬ ಇದ್ದಿದ್ದರಿಂದ ಎಲ್ಲೂ ಟೆಂಪಲಿಗೆ ಹೋಗಲಿಲ್ಲ. ನಾವು ನಂಜನಗೂಡಿಗೆ ಬಂದಿದ್ದರಿಂದ ಇಲ್ಲೇ ನಮ್ಮ ನಿಯರೆಸ್ಟು ಮಾದೇಶ್ವರ ಟೆಂಪಲ್ ಇದೆ, ಸೊ ಅಲ್ಲಿ ಹೋಗಿ ಬರೋಣ ಅಂತ ಹೇಳಿ ನೈಟು ಮಾದೇಶ್ವರ ಟೆಂಪಲಿಗೆ ಬಂದಿದ್ವಿ. ಸೊ ನನ್ನ 2 days ಕಂಪ್ಲೀಟ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.